ವಿಡಿಯೋ ನೋಡಿದ ನನ್ನ ಎಲ್ಲ ಕನ್ನಡಿಗರಿಗೂ ಕೋಟಿ ಕೋಟಿ ಹೃದಯಪೂರ್ವಕ ವಂದನೆಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ವೃಷಭ ರಾಶಿ. ಫೆಬ್ರವರಿ ತಿಂಗಳಲ್ಲಿ ಬುಧ, ಮಂಗಳ, ಶನಿ, ಶುಕ್ರ ಮತ್ತು ಸೂರ್ಯ ರಾಶಿಚಕ್ರದಲ್ಲಿ ಸಾಗುತ್ತಾರೆ. ತಿಂಗಳ ಆರಂಭದಲ್ಲಿ ಫೆಬ್ರವರಿ 1 ರಂದು ಬುಧವು ಮಕರ ರಾಶಿಗೆ ಸಾಗುತ್ತದೆ. ಫೆಬ್ರವರಿ 5 ರಂದು ಮಂಗಳ ಗ್ರಹವು ಮಕರ ರಾಶಿಯನ್ನು ಪ್ರವೇಶಿಸಲಿದೆ. ಇದರ ನಂತರ ಫೆಬ್ರವರಿ 8 ರಂದು ಬುಧ ಮಕರ ರಾಶಿಯಲ್ಲಿ ಅಸ್ತಮಿಸುತ್ತಾನೆ. ನ್ಯಾಯಾಧೀಶ ಶನಿದೇವ ಫೆಬ್ರವರಿ 11 ರಂದು ಕುಂಭ ರಾಶಿಯಲ್ಲಿ ಅಸ್ತಮಿಸಲಿದ್ದಾನೆ. ಇದಾದ ನಂತರ ಫೆಬ್ರವರಿ 12 ರಂದು ಮಕರ ರಾಶಿಯಲ್ಲಿ ಶುಕ್ರ ಸಂಕ್ರಮಣ ಆಗುವುದರಿಂದ ತ್ರಿಗ್ರಾಹಿ ಯೋಗ ಉಂಟಾಗುತ್ತದೆ. ಇದಾದ ನಂತರ ಫೆಬ್ರವರಿ 12 ರಂದು ಸೂರ್ಯನು ಕುಂಭ ರಾಶಿಯಲ್ಲಿ ಸಂಕ್ರಮಿಸುತ್ತಾನೆ ಮತ್ತು ಫೆಬ್ರವರಿ 20 ರಂದು ಬುಧನು ಕುಂಭ ರಾಶಿಯಲ್ಲಿ ಸಾಗುತ್ತಾನೆ ಮತ್ತು ಬುಧ ಆದಿತ್ಯ ರಾಜಯೋಗವನ್ನು ಸೃಷ್ಟಿಸುತ್ತಾನೆ. ಒಟ್ಟಾರೆ ಗ್ರಹಗಳ ಸ್ಥಾನ ಬದಲಾವಣೆಯಿಂದಾಗಿ ಫೆಬ್ರವರಿ ತಿಂಗಳು ಈ 6 ರಾಶಿಗಳಿಗೆ ತುಂಬಾ ಪ್ರಯೋಜನಕಾರಿಯಾಗಲಿದೆ. ಮಾಸಿಕ ಜಾತಕ 2024ರ ಪ್ರಕಾರ ಈ ತಿಂಗಳು ಸರಾಸರಿ ಫಲಪ್ರದವಾಗಿರುತ್ತದೆ. ಈ ತಿಂಗಳು ನಿಮಗೆ ತುಂಬಾ ಕಾರ್ಯನಿರತವಾಗಿರುತ್ತದೆ ಮತ್ತು ಕಠಿಣ ಪರಿಶ್ರಮದಿಂದ ಕೂಡಿರುತ್ತದೆ, ಏಕೆಂದರೆ ಶನಿಯು ತನ್ನದೇ ಆದ ರಾಶಿಚಕ್ರದ 10ನೇ ಮನೆಯಲ್ಲಿರುವುದರಿಂದ ನೀವು ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ. 6ನೇ ಮನೆಯ ಅಧಿಪತಿ ಶುಕ್ರನು 8ನೇ ಮನೆಯಲ್ಲಿ ಮಂಗಳನೊಂದಿಗೆ ಉಪಸ್ಥಿತನಿದ್ದಾನೆ. ಇದರಿಂದಾಗಿ ನಿಮ್ಮ ವಿರೋಧಿಗಳು ನಿಮ್ಮನ್ನು ಕೆರಳಿಸಲು ಪ್ರಯತ್ನಿಸುತ್ತಾರೆ. 7ನೇ ಮನೆಯ ಅಧಿಪತಿ ಮಂಗಳನು 8ನೇ ಮನೆಯಲ್ಲಿರುತ್ತಾನೆ. ಇದರಿಂದಾಗಿ ನಿಮ್ಮ ವ್ಯಾಪಾರ ಪಾಲುದಾರರೊಂದಿಗೆ ಕೆಲವು ಸಮಸ್ಯೆಗಳು ಉಂಟಾಗಬಹುದು. ಆದರೆ ಫೆಬ್ರವರಿ 05 ರಂದು ಮಂಗಳ 9ನೇ ಮನೆಗೆ ಹೋಗುತ್ತಾನೆ. ಇದರಿಂದಾಗಿ ನೀವು ವ್ಯಾಪಾರಕ್ಕಾಗಿ ಪ್ರಯಾಣಿಸಬಹುದು. ನಾವು ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡಿದರೆ 5ನೇ ಮನೆಯಲ್ಲಿ ಕೇತು ಇರುವುದರಿಂದ ತಿಂಗಳ ಆರಂಭವು ಅನುಕೂಲಕರವಾಗಿರುವುದಿಲ್ಲ. ಪರಿಣಾಮವಾಗಿ ನೀವು ಅಧ್ಯಯನಗಳ ಮೇಲೆ ಗಮನ ಕೇಂದ್ರೀಕರಿಸಲು ಕಷ್ಟವಾಗಬಹುದು ಮತ್ತು ಇದು ನಿಮ್ಮ ಅಧ್ಯಯನಗಳ ಮೇಲೆ ಪರಿಣಾಮ ಬೀರಬಹುದು ಮತ್ತು ಈ ಸಂದರ್ಭಗಳಿಂದ ದೂರವಿರಲು ಪ್ರಯತ್ನಿಸಬೇಕು. ಕುಟುಂಬದ ದೃಷ್ಟಿಯಿಂದ ಈ ತಿಂಗಳು ಅನುಕೂಲಕರವಾಗಿರುತ್ತದೆ. ಕುಟುಂಬದ ಸದಸ್ಯರ ಆರೋಗ್ಯವು ಸಹ ಅನುಕೂಲಕರವಾಗಿರುತ್ತದೆ, ಆದರೆ ನಿಮ್ಮ ಕೆಲಸದಲ್ಲಿ ನೀವು ತುಂಬಾ ನಿರತರಾಗಿರುತ್ತೀರಿ. ನೀವು ಪ್ರೇಮ ಸಂಬಂಧದಲ್ಲಿದ್ದರೆ ನಿಮ್ಮ ಜನ್ಮ ಚಾರ್ಟ್ನ 5ನೇ ಮನೆಯಲ್ಲಿ ಇರುವ ನೋಡಲ್ ಗ್ರಹ ಕೇತು ತಿಂಗಳ ಆರಂಭದಿಂದ ನಿಮ್ಮ ಪ್ರೇಮ ಸಂಬಂಧದಲ್ಲಿ ಬಿರುಕು ಮೂಡಿಸಲು ಪ್ರಯತ್ನಿಸುತ್ತದೆ. ನೀವು ಈ ವಿಷಯಗಳನ್ನು ಸಮಯಕ್ಕೆ ಸರಿಯಾಗಿ ನಿವಾರಿಸಬೇಕು. ಇಲ್ಲದಿದ್ದರೆ ನಿಮ್ಮ ಸಂಬಂಧವು ಅಪಾಯಕ್ಕೆ ಸಿಲುಕಬಹುದು. ವೃಷಭ ರಾಶಿಯ ಮಾಸಿಕ ರಾಶಿಯ ಪ್ರಕಾರ ವ್ಯಕ್ತಿಗಳ ವೈವಾಹಿಕ ಜೀವನವು ಏರಿಳಿತಗಳಿಂದ ತುಂಬಿರುತ್ತದೆ. 7ನೇ ಮನೆಯ ಅಧಿಪತಿ ಮಂಗಳನು ಶುಕ್ರನೊಂದಿಗೆ 8ನೇ ಮನೆಯಲ್ಲಿ ಇರುತ್ತಾನೆ. ಇದರಿಂದಾಗಿ ನೀವು ಅನೈತಿಕ ಸಂಬಂಧದಲ್ಲಿ ತೊಡಗಿಸಿಕೊಳ್ಳುವ ಸಾಧ್ಯತೆಗಳಿವೆ. ಇದು ನಿಮಗೆ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ನಾವು ನಿಮ್ಮ ಆರ್ಥಿಕ ಜೀವನದ ಬಗ್ಗೆ ಮಾತನಾಡಿದರೆ ನೋಡಲ್ ಪ್ಲಾನೆಟ್ ರಾಹು 11ನೇ ಮನೆಯಲ್ಲಿ ಮತ್ತು ಶನಿಯು 10ನೇ ಮನೆಯಲ್ಲಿ ತಿಂಗಳ ಆರಂಭದಲ್ಲಿ ಇರುತ್ತದೆ. ಈ ಕಾರಣದಿಂದಾಗಿ ನೀವು ಆರ್ಥಿಕವಾಗಿ ಏಳಿಗೆ ಹೊಂದುತ್ತೀರಿ ಮತ್ತು ನಿಮ್ಮ ಆದಾಯವು ಹೆಚ್ಚಾಗುತ್ತದೆ. 5ನೇ ಮನೆಯಲ್ಲಿ ನೋಡಲ್ ಗ್ರಹ ಕೇತು ಮತ್ತು 12ನೇ ಮನೆಯಲ್ಲಿ ಗುರುವಿನ ಉಪಸ್ಥಿತಿಯು ಆರೋಗ್ಯದ ದೃಷ್ಟಿಕೋನಕ್ಕೆ ಅನುಕೂಲಕರವಾಗಿಲ್ಲ. ಪಾದದ ನೋವಿನಿಂದ ನೀವು ಬಳಲಬಹುದು ಅಥವಾ ನಿಮ್ಮ ಹೊಟ್ಟೆಯು ತೊಂದರೆಗೊಳಗಾಗಬಹುದು. ಪರಿಹಾರಗಳು: ಶುಕ್ರವಾರದಂದು ಬಾಲಕಿಯರ ಪಾದಗಳನ್ನು ಸ್ಪರ್ಶಿಸುವ ಮೂಲಕ ಆಶೀರ್ವಾದ ಪಡೆಯಿರಿ. ಫೆಬ್ರವರಿ ತಿಂಗಳು ವೃಷಭ ರಾಶಿಯವರಿಗೆ ತುಂಬಾ ಶುಭಕರವಾಗಿರುತ್ತದೆ. ನೀವು ಶಿಕ್ಷಣ ಮತ್ತು ವಿದೇಶದಲ್ಲಿ ಉನ್ನತ ಶಿಕ್ಷಣದಲ್ಲಿ ಯಶಸ್ಸನ್ನು ಪಡೆಯುವ ಅವಕಾಶಗಳಿವೆ. ನಿಮ್ಮ ಹಣಕಾಸಿನ ಅಂಶವು ಮೊದಲಿಗಿಂತ ಬಲವಾಗಿರುತ್ತದೆ. ಧಾರ್ಮಿಕ ಚಟುವಟಿಕೆಗಳು ಮತ್ತು ತೀರ್ಥಯಾತ್ರೆಗಳ ಸಂಯೋಜನೆಯಿರುತ್ತದೆ. ನೀವು ಧಾರ್ಮಿಕ ಪ್ರವಾಸಕ್ಕೆ ಹೋಗಬಹುದು. ಅಲ್ಲದೆ ನಿಮ್ಮ ಮನೆಯಲ್ಲಿ ಕೆಲವು ಶುಭ ಕಾರ್ಯಗಳು ಸಹ ಸಂಭವಿಸಬಹುದು. ನಿಮ್ಮ ತಂದೆ ಅಥವಾ ಅವರ ಸಂಬಂಧಿ ಮೂಲಕ ನೀವು ಈ ತಿಂಗಳು ಪ್ರಯೋಜನಗಳನ್ನು ಪಡೆಯಬಹುದು. ನಿಮ್ಮ ಆರ್ಥಿಕ ಪ್ರಗತಿಗೆ ಈ ತಿಂಗಳು ತುಂಬಾ ಫಲಕಾರಿಯಾಗಲಿದೆ. ಈ ತಿಂಗಳು ನಿಮಗೆ ಒತ್ತಡ, ಜವಾಬ್ದಾರಿ ಹೆಚ್ಚು. ಕುಟುಂಬದಲ್ಲಿ ಹಾಗೂ ವೃತ್ತಿಸ್ಥಾನದಲ್ಲಿ ಜವಾಬ್ದಾರಿ ಹೆಚ್ಚು ನಿಭಾಯಿಸಬೇಕಾಗುತ್ತದೆ. ಇದು ನಿಮಗೆ ಹೊರೆ ಎನಿಸಿದರೂ ಲಾಭ ಸ್ಥಾನದ ರಾಹು ನಿಮಗೆ ಶಕ್ತಿಯನ್ನೂ ಛಾತಿಯನ್ನೂ ಕೊಟ್ಟು ಎಲ್ಲವನ್ನೂ ನಿಭಾಯಿಸುವಂತೆ ಮಾಡುತ್ತಾನೆ. ನಿಮಗೆ ಒಳ್ಳೆಯ ಹೆಸರು ಗಳಿಸಲು ಈ ಜವಾಬ್ದಾರಿಗಳು ಸಹಾಯ ಮಾಡುತ್ತವೆ. ಮಾಸದ ಮಧ್ಯದಲ್ಲಿ 9ನೇ ಮನೆಯಲ್ಲಿ 4 ಗ್ರಹಗಳು ಸೇರಿ ನಿಮಗೆ ಅದೃಷ್ಟ ತಂದುಕೊಡುತ್ತದೆ. ತವರು ಮನೆಯಿಂದ ಅಥವಾ ತಂದೆಯಿಂದ, ಸೋದರರಿಂದ ಸಹಾಯ ಸಿಗಲಿದೆ. ಈಗ ಗುರು 12ನೇ ಮನೆಯಲ್ಲಿ ಇರುವುದರಿಂದ ನಿಮಗೆ ಶುಭ ಕಾರ್ಯಗಳಿಗೆ ಖರ್ಚು ಇರುತ್ತದೆ. ಮನೆಯಲ್ಲಿ ಶುಭ ಕಾರ್ಯ ನಡೆಯುವ ಸಮಯ. ಬಂಧು ಬಾಂಧವರೊಂದಿಗೆ ಸಂತೋಷದಿಂದ ಇರುವ ಸಮಯ. ಹಣದ ಹರಿವು ಉತ್ತಮವಾಗಿದೆ. ಸಮಯಕ್ಕೆ ಹಣ ಒದಗಿ ಬರುತ್ತದೆ.